ರಾಜ್ಯ ಸರ್ಕಾರದಲ್ಲಿ ಈಗ ಮುಖ್ಯಮಂತ್ರಿ ನಾನು ಆಗ್ತೀನಿ ಅನ್ನುವಂತ ಹೇಳಿಕೆ ಇತ್ತಲ್ಲ, ಅದಕ್ಕೆ ಈಗ ಮುಖ್ಯಮಂತ್ರಿಗಳೇ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಸುಮ್ಮನೆ ಇರಿ, ನಾನೇ ಇನ್ನೂ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾದಂತಹ ಸಿಎಂ ಪಾಲಿಟಿಕ್ಸ್ ವಿಚಾರದಲ್ಲಿ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನ ಖಾಲಿ ಇಲ್ಲ, ಅದರಲ್ಲಿ ಯಾವುದೇ ಡೌಟ್ ಬೇಡ, ನಾನೇ ಸಿಎಂ ಆಗಿ ಮುಂದುವರಿತೇನೆ ಅಂತ ಬಹಿರಂಗವಾಗಿ ಯಾರೆಲ್ಲ ಹೇಳಿಕೆಗಳು ಕೊಡ್ತಾ ಇದ್ರು ಅದಕ್ಕೆಲ್ಲ ಬ್ರೇಕ್ ಹಾಕುವಂತ ಕೆಲಸಕ್ಕೆ ಈಗ ಸ್ವತಃ ಮುಖ್ಯಮಂತ್ರಿಗಳಿದ್ದಾರೆ. ಅವರೇ ಹೇಳಿದ್ದು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಸಿಎಂ ಪಾಲಿಟಿಕ್ಸ್ ಜೋರಾಗ್ತಾ ಇತ್ತು, ಅವಕಾಶ ಸಿಕ್ಕರೆ ನಾನು ಆಗ್ತೀನಿ ಅಂತ ಹೇಳಿ ಅದಕ್ಕೆಲ್ಲ ಈಗ ಸ್ವತಃ ಮುಖ್ಯಮಂತ್ರಿಗಳೇ ಬ್ರೇಕ್ ಹಾಕಿದ್ದಾರೆ. ಪತ್ರವನ್ನು ಬರ್ತಿದ್ದಾರೆ, ಬಹಿರಂಗವಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಮತ್ತೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ನಾವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ? ಅವ್ರಿಗೆಲ್ಲ ಏನಾದ್ರು ಡೌಟ್ ಇದೆ ಸರ್, ತರ ಖಾಲಿ ಆಗತ್ತಾ ಆಗಲ್ವಾ ಅಂತ ಬಗ್ಗೆ ನಿಮ್ಮ ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಹೈಕಮಾಂಡ್ಗೆ ಪತ್ರವನ್ನು ಬರ್ತಿದ್ದಾರೆ, ಬಹಿರಂಗವಾಗಿ ಹೇಳಿಕೆಗಳು ಕೊಡ್ತಿದ್ದಾರೆ. ಯಾರು ಹೇಳಿಕೆ ಕೊಟ್ಟಿಲ್ಲ. ಈಗ ನೋಡಿ, ಯಾರು ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಹೇಳಿಲ್ಲ, ಕುರ್ಚಿನೇ ಖಾಲಿ ಇಲ್ಲ. ಚೀಫ್ ಮಿನಿಸ್ಟರ್ ಆಯ್ತೀವಿ ಅಂತ ಯಾಕೆ ಹೇಳ್ತಾರೆ? ಅವ್ರೇನು ಎಲ್ಲರೂ ಏನು ಹೇಳ್ತಾರೆ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರಲ್ವಾ? ಮತ್ತೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ನಾವಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ? ಅವ್ರಿಗೆಲ್ಲ ಏನಾದ್ರು ಡೌಟ್ ಇದೆ ಸರ್, ತರ ಖಾಲಿ ಆಗತ್ತಾ ಆಗಲ್ವಾ ಅಂತ ಬಗ್ಗೆ ನಿಮ್ಮ ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಓಕೆ, ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ರಾವ್ ದಳವಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದೆ. ಶ್ರೀನಿವಾಸ್, ಕೆಲವು ಟೈಮಲ್ಲಿ ಸಿದ್ದರಾಮಯ್ಯವ್ರು ಕೊಡುವಂಥ ಟಾಂಗ್ ತುಂಬ ಚೆನ್ನಾಗಿದೆ, ಮಜವಾಗಿರುತ್ತೆ. ಸೂಚನೆ ಕೊಟ್ಟಾಗ ನಾವು ಆಗ್ತೀವಿ ಅನ್ನುವಂಥ ಮಾತುಗಳಿಗೆ ಅವ್ರು ಹೇಳೋದಿದೆಯಲ್ಲ, ಸೂಚನೆ ಕೊಡೋದು ಬಂದಾಗ ಖಾಲಿ ಆದಾಗ ತಾನೇ ಅನ್ನುವಂಥೇಳಿ ತುಂಬ ಚೆನ್ನಾಗಿದೆ ಸಿದ್ದರಾಮಯ್ಯನವರು ಈ ಟಾಂಗ್ ಕೊಟ್ಟಿರುವಂಥದ್ದು. ಇದರಿಂದ ಏನಾದರೂ ಬೀಗ ಹಾಕ್ಕೊಳ್ತಾರ ಕೆಲವರು, ಅಥವಾ ಇನ್ನೂ ಇಲ್ಲ ಅಂತ ಅನ್ಸುತ್ತಾ? ಅರುಣ್, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಗಳನ್ನು ಯಾವ ರೀತಿಯಾಗಿ ಸಿಎಂ ಸ್ಥಾನದ ಆಕಾಂಕ್ಷೆಗಳನ್ನು ವ್ಯಕ್ತಪಡಿಸ್ತಾರೋ ತೆಗೆದುಕೊಳ್ತಾರೋ ಅಕ್ಕಾದ್ ನೋಡಬೇಕು. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ತಮ್ಮ ಏನು ಸ್ಥಾನದ ವಿಚಾರವಾಗಿ ಅನೇಕ ನಾಯಕರು ಏನು ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ನಾವು ಕೂಡ ಸಿಎಂ ಆಗೋದಕ್ಕೆ ಸಿದ್ಧರಿದ್ದೇವೆ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕುವಂತ ರೀತಿಯಾಗಿ ತಮ್ಮ ಮಾತಿನಲ್ಲೇ ಅವರು ಮಾತುಗಳನ್ನು ಹೇಳಿದ್ದಾರೆ. ಸಿಎಂ ಸ್ಥಾನವೇ ಖಾಲಿ ಇಲ್ಲ, ಹೀಗಾಗಿ ನಾನ್ಯಾಕೆ ಬೇರೆಯವ್ರನ್ನ ಸೂಚನೆ ಮಾಡಿ ಅನ್ನುವ ಮೂಲಕ ಯಾರು ಸಿಎಂ ಸೂಚನೆ ಮಾಡಿದ್ರೆ ನಾನು ಸಿಎಂ ಆಗ್ಲಿಕ್ಕೆ ರೆಡಿ ಆಗಿದ್ದೇನೆ ಅನ್ನುವಂತಹ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು, ಅವರಿಗೆ ತಿರುಗಟ್ಟನ್ನ ಕೊಟ್ಟಿದ್ದಾರೆ. ಮತ್ತೊಂದು ವಿಚಾರ, ಯಾವುದೇ ಕಾರಣಕ್ಕೂ ಕೂಡ ನಾನೇ ಮುಂದುವರಿಯುತ್ತೇನೆ, ಬದಲಾವಣೆ ಇಲ್ಲ ಅನ್ನುವಂತ ಸಂದೇಶವನ್ನ ಕೊಡುವ ಮೂಲಕ ಸಿಎಂ ಸ್ಥಾನದ ಬಗ್ಗೆ ಏನು ಚರ್ಚೆಗಳಾಗ್ತಿದ್ದಾವೆ ಅದು ಅಪ್ರಸ್ತುತ ಅನ್ನುವಂತಹ ಮಾತುಗಳನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಾಗಿ ಒಂದು ವಾರದಿಂದ ಏನು ಕಾಂಗ್ರೆಸ್ನಲ್ಲಿ ಮತ್ತೆ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಹೈಕಮಾಂಡ್ಗೆ ಪತ್ರ ಬರೆಯುವ ಲೆವೆಲ್ಗೆ ಹೋಗಿದೆ. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನುವ ಮೂಲಕ ಯಾರು ಸಿಎಂ ಸ್ಥಾನದ ಆಸೆಯನ್ನು ಹೊಂದಿದ್ರೋ ಅವರಿಗೆ ಒಂದು ರೀತಿ ತಿರುಗೇಟನ್ನು ಕೊಟ್ಟು ನಾನು ಇನ್ನು ಅಖಾಡದಲ್ಲಿ ಇದ್ದೇನೆ ಅನ್ನುವಂತ ಸಂದೇಶವನ್ನ ಸಿಎಂ ಅವರು ಕೊಟ್ಟಿರುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.